ಹಲೋ ನನ್ನ ಮುದ್ದು ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಾಧೆ ರುಚಿ. ನೆಲ್ಲಿಕಾಯಿ ಕ್ಯೂಬ್ಸ್ ಮಾಡೋದಕ್ಕೆ ಮೊದಲನೇದಾಗಿ ನೆಲ್ಲಿಕಾಯಿನ ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೋತಾ ಇದ್ದೀನಿ. ಹೀಗೆ ಮಾಡಿ ಇಟ್ಕೊಳ್ಳೋದ್ರಿಂದ ನೆಲ್ಲಿಕಾಯಿ ಸಿಗದೇ ಇರೋ ಟೈಮಲ್ಲಿ ನೀವು ನೆಲ್ಲಿಕಾಯಿನ ಬಳಸ್ಬೋದು. ಕಾರ್ತಿಕ್ ಮಾಸದಲ್ಲಿ ನೆಲ್ಲಿಕಾಯಿ ಸಿಗತ್ತೆ, ಅದು ಬಿಟ್ಟು ನೀವು ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಇದನ್ನು 6 ತಿಂಗಳವರೆಗೂ ನೀವು ಯೂಸ್ ಮಾಡ್ಬೋದು. ಸೀಸನ್ನಲ್ಲಿ ನೆಲ್ಲಿಕಾಯಿ ಬಳಸೋದು ತುಂಬ ಒಳ್ಳೆಯದು. ಇನ್ನೂ ಬೇಕು ಅಂದರೆ ಈ ರೀತಿ ಸ್ಟೋರ್ ಮಾಡಿಟ್ಕೋಬೋದು. ಮೊನ್ನೆ ಒಂದು ಡಾಕ್ಟರ್ ಹೇಳೋದನ್ನು ನಾನು ಕೇಳಿಸ್ಕೊಂಡೆ. ಒಂದು ಆ್ಯಪಲ್ ದಿನ ತಿಂತಾ ಬಂದರೆ ಡಾಕ್ಟರ್ಸ್ ಹತ್ರ ಹೋಗೋದೇ ಬೇಕಾಗಿಲ್ಲ ಅಂತ ಒಂದು ಮಾತಿದೆ. ಅದೇ ಥರ ನೆಲ್ಲಿಕಾಯಿನ ಒಂದು ದಿನ ತಿಂತಾ ಬಂದರೆ ನಾವು ಡಾಕ್ಟರ್ಸ್ ಹತ್ರ ಖಂಡಿತವಾಗೂ ಹೋಗಲ್ಲ ಅಂತ. ಅದರ ಅರ್ಥ ನಾವು ಅಷ್ಟು ಹೆಲ್ದಿಯಾಗಿರ್ತೀವಿ ಅಂತ. ನೆಲ್ಲಿಕಾಯಿ ತಿಂತಾ ಬಂದರೆ ನಮ್ಮ ಚರ್ಮ ಚೆನ್ನಾಗಾಗತ್ತೆ, ಕೂದಲು ಚೆನ್ನಾಗಾಗತ್ತೆ, ಹೀಗೆ ತುಂಬ ಬೆನಿಫಿಟ್ಸ್ ಇದೆ. ಆಮೇಲೆ ಏನಾದರೂ ವೈಟ್ ಹೇರ್ ಆಗಿದ್ದರೆ ನಾವು ಇದನ್ನು ಪೌಡ್ರ್ ಮಾಡಿ ಹಚ್ಚಿದ್ರೆ ಅದು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಆಮೇಲೆ ನೆಲ್ಲಿಕಾಯಿ ತಿಂತಾ ಬಂದರೆ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಹಾಗೆ ಮಕ್ಕಳಿಗೆ ಸ್ವಲ್ಪ ದೂರದ್ದೇನಾದರೂ ಕಾಣ್ತಾ ಇರಲ್ಲ, ಆ ಥರದವ್ರಿಗೆಲ್ಲ ನೆಲ್ಲಿಕಾಯಿ ತಿನ್ನಿಸ್ತಾ ಬಂದರೆ ಅವ್ರಿಗೆ ಕಣ್ಣು ಅದೇನು ಕಾಣಿಸ್ತಾ ಇರಲ್ಲ ದೂರದ್ದು, ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅಂತಲೂ ಹೇಳ್ತಾರೆ. ಸೊ ಹೀಗಾಗಿ ನೆಲ್ಲಿಕಾಯಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಇನ್ನು ನೆಲ್ಲಿಕಾಯಿ ಆಯಿಲ್ ಕೂಡ ಮಾಡ್ಬೋದು. ಅದನ್ನು ನಾನು ಸಾಧ್ಯ ಆದರೆ ಮುಂದಿನ ವಿಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇಷ್ಟೊಂದು ನೆಲ್ಲಿಕಾಯಿನ ಹೆಚ್ಕೊಂಡಿದ್ದೀನಿ 1 kg. ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4-5 ಇಟ್ಕೊಂಡಿದ್ದೀನಿ. ನಾನು ತಂಬುಳಿ ಮಾಡ್ಕೊಳ್ಳೋಣ ಅಂತ ಹೇಳಿ 4-5 ಇಟ್ಕೊಂಡಿದ್ದೀನಿ. ನಿಮಗೆ ತಂಬುಳಿ ರೆಸಿಪಿ ಬೇಕು ಅಂತ ಹೇಳಿದ್ರೆ ಇದೇ ಚಾನಲಲ್ಲಿ ರೆಸಿಪಿ ಹಾಕಿದ್ದೀನಿ, ಚೆಕ್ ಮಾಡಿ. ಹಾಗೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನೀವೀಗ ನೋಡ್ಕೋಬೋದು, ನಾನೊಂದು 3/4 ಜಾರಷ್ಟನ್ನು ಹಾಕ್ಕೊಂಡಿದ್ದೀನಿ. ತುಂಬ ಫುಲ್ ಹಾಕ್ಬಿಟ್ರೆ ಅದು ಮಿಕ್ಸಿ ಅಂದರೆ ಗ್ರೈಂಡ್ ಆಗೋವಾಗ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಒಂದು 3/4 ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ಸೊ ಕರಿಬೇವು ಸೊಪ್ಪು ಕೂಡ ತಿನ್ನೋದು ಒಳ್ಳೇದಲ್ವಾ, ಹೀಗಾಗಿ ಇದು ಕೂಡ ಆ್ಯಡ್ ಆಗಲಿ ಬೆಳಗ್ಗೆ ಡ್ರಿಂಕಲ್ಲಿ ಅಂತ ಹೇಳಿ ಇದನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಇದಕ್ಕೆ ಅರ್ಧ ಇಟ್ಕೊಳ್ತೀನಿ, ಇದಕ್ಕೆ ಅರ್ಧ ಹಾಕೋತಿದ್ದೀನಿ. ಅದೇ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಮುಚ್ಚಿ ನಾನು ಗ್ರೈಂಡ್ ಮಾಡ್ಕೋತೀನಿ. ಸ್ವಲ್ಪ ಬ್ಲೆಂಡ್ ಆದಮೇಲೆ ನಾನು ಇದಕ್ಕೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ನೀರು ಹಾಕೋತೀನಿ. ಇವಾಗಲೇ ನೀರು ಬೇಡ. ನಾನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಒಂದು ಬಟ್ಟೆ ಹಾಕ್ಬಿಟ್ಟು, ಒಳ್ಳೆ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಸೋಸ್ಕೋತೀನಿ. ನೀವು ಇದಕ್ಕೆ ಗ್ರೈಂಡ್ ಮಾಡುವಾಗ ಬೇಕಂದರೆ ಶುಂಠಿ ಹಾಗೂ ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಇಲ್ಲದೆ ಇರೋ ಕಾರಣ ಬರೀ ನೆಲ್ಲಿಕಾಯಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಇನ್ನೊಂದ್ಸತಿ ಗ್ರೈಂಡ್ಗೆ ಹಾಕ್ತೀನಿ, ಸೊ ನಮಗೆ ಜಾಸ್ತಿ ವೇಸ್ಟ್ ಆಗಲ್ಲ. ನೋಡಿ, ಸೆಕೆಂಡ್ ರೌಂಡ್ ಇಷ್ಟೊಂದು ಬಂದಿದೆ. ಸೊ ಅದು ಸಾಕಾಗಲ್ಲ ಅಂತ ನಾನು ಈ ಪಾತ್ರೆಯಲ್ಲಿ ಸೋಸ್ಕೋತಾ ಇದ್ದೀನಿ. ಇದು ನೋಡಿ ಗಟ್ಟಿಗೆ ಹಿಂಡಿದ್ದೀನಿ. ಸೊ ಇಷ್ಟು ಖಾಲಿ ಆಗಿದೆ. ಸೊ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ಇದನ್ನ ಏನು ಮಾಡಬೇಕು ಅಂತ ಅಂದರೆ, ಇದನ್ನ ನೀವು ಸ್ವಲ್ಪ ಹಾಗೆ ಬಿಸಿಲಿಗೆ ಅಥವಾ ಮನೆಯಲ್ಲೇ ಒಣಗಿಸಿ ಇಟ್ಕೊಂಡ್ರೆ ನಿಮಗೆ ನೆಲ್ಲಿಕಾಯಿ ಪುಡಿ ಬೇಕು ಅಂತ ಅನಿಸಿದಾಗ ಅಡುಗೆಗೂ ಬಳಸ್ಬೋದು. ಅಥವಾ ಏನಾದರೂ ಹೇರ್ ಡೈ, ಏನಾದರೂ ನ್ಯಾಚುರಲ್ ಹೇರ್ ಡೈ ಏನಾದರೂ ಬಳಸ್ತಾ ಇದ್ದರೆ ನೆಲ್ಲಿಕಾಯಿಂದ ನಿಮಗೆ ಕೂದಲು ಕಪ್ಪಾಗುತ್ತೆ. ಸೊ ಬಿಳಿ ಕೂದಲಿಗೆ ಬಳಸೋವಾಗ ಇದನ್ನ ಬಳಸ್ಬೋದು. ಹಾಗೆ ಪೌಡರ್ ಕೂಡ ಮಾಡಿ ಇಟ್ಕೊಂಡು ಏನಾದರೂ ಅಡುಗೆ ಗಿಡ್ಗೆ ಮಾಡೋವಾಗ ಹುಣಸೆ ಹಣ್ಣು ಇಲ್ಲ ಅಂದರೆ ನೀವು ಇದನ್ನು ಹುಳಿ ರೂಪದಲ್ಲಿ ಕೂಡ ಬಳಸ್ಬೋದು. ಸ್ವಲ್ಪ ಬಿಸಿಲಿಗೆ ಒಣಗಿಸಿ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವಿಲ್ಲಿ ನೋಡ್ಬೋದು, ನಾನು ಈ ರೀತಿ ಮೋಲ್ಡ್ ತರಿಸ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇರುತ್ತಲ್ವ, ಅದು ಸಾಕಾಗಲ್ಲ. ಅದಕ್ಕೆ ಒಂದು ಈ ರೀತಿ ಎಕ್ಸ್ಟ್ರಾ ಇದ್ದರೆ ನನಗೆ ಈ ಥರ ಕ್ಯೂಬ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ರೀತಿಯಾಗಿ ತರಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ಏನು ಈ ಮೋಲ್ಡಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಇಡಬೇಕು ಅಷ್ಟೇ. ನಾನು ಇದನ್ನು ಇವಾಗ ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಇದಾದಮೇಲೆ ನಿಮಗೆ ಹೇಗಾಗಿದೆ ಹಾಗೆ ಅದನ್ನ ಹೇಗೆ ಯೂಸ್ ಮಾಡೋದು ಅಂತಲೂ ಕೂಡ ನಾನು ಆಮೇಲೆ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು, ನೆಲ್ಲಿಕಾಯಿ ಐಸ್ ಕ್ಯೂಬ್ಸ್ ಎಷ್ಟು ಚೆನ್ನಾಗಾಗಿದೆ. ನಾನು ಇದನ್ನು ನೆನ್ನೆ ಫ್ರೀಝರಲ್ಲಿ ಇಟ್ಟಿದ್ದು. ಸೊ ಇವತ್ತು ಇಷ್ಟು ಚೆನ್ನಾಗಾಗಿದೆ. ನೀವು ಈ ರೀತಿ ಸ್ವಲ್ಪ ಮೂವ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಅದು ಆಚೆ ಬರುತ್ತೆ.
ಇದನ್ನು ನೀವು ತೆಗೆದುಬಿಟ್ಟು ಜಿಪ್ಲಾಕ್ ಕವರ್ಗಳಲ್ಲೂ ಹಾಕಿ ಇಟ್ಕೋಬೋದು. ಇಲ್ಲ ಅಂದರೆ ಯಾವುದಾದ್ರೂ ಕಂಟೈನರ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಈ ಕ್ಯೂಬ್ಸ್ಗಳನ್ನ ಒಂದೊಂದು ಎರಡೆರಡು ತೊಗೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀರಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ನೆಲ್ಲಿಕಾಯಿ ಇಲ್ಲದೆ ಇರೋ ಸೀಸನ್ನಲ್ಲಿ ನೀವು ಇದನ್ನು ಬಳಸ್ಬೋದು. ಅಥವಾ ನಿಮಗೆ ಡೈಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಡೈಲಿ ಕೂಡ ನೀವು ಒಂದು ವಾರಕ್ಕೆ 15 ದಿನಕ್ಕಾಗುವಷ್ಟು ಸೀಸನ್ ಟೈಮಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ನೀವು ಇದನ್ನು ತಣ್ಣೀರು ಅಥವಾ ಬಿಸಿನೀರು ಎರಡರ ಜೊತೆನೂ ಕುಡಿಬೋದು, ಏನು ಪ್ರಾಬ್ಲಮ್ ಇಲ್ಲ. ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.